ತವಳಿದ ಕಾಂತೆ ಬೆಂದಾಗಿ ಭೂಪತಿಯ ಚರಣದಿಡೆಯೊಳು ಕಮ್ಮನಿಯ ಮಿಡಿಯುವುದ ಮುರಳಿದಳು ಶ್ವಾನಮೂರ್ತಿದ ಮಡಕೆ ಆದೆ ನಾನಯ್ಯೋ ಶ್ವಾನಮೂರ್ತಿದ ಮಡಕೆ ಆದೆ ನಾನಯ್ಯೋ ನಾನೆಂದು ಮಾಡಲಿ ಶಿವನೇ ನಾನೆಂದು ಮಾಡಲಿ ಶಿವನೇ ಜ್ಞಾನವಂತನೆಯನ್ನು ಸಾನುರಾಗದಿ ವರಿಸು ಜ್ಞಾನವಂತನೆಯನ್ನು ಸಾನುರಾಗದಿ ವರಿಸು ಸಾನುರಾಗದಿ ವರಿಸು ಸಾನುರಾಗದಿ ವರಿಸು ಮಾಂಗಲ್ಯವ ಕಟ್ಟು ಮಾಂಗಲ್ಯವ ಕಟ್ಟು ಮಾಂಗಲ್ಯವ ಕಟ್ಟು ಮಾನವಾನುಳಿಸು ಮಾನವಾನುಳಿಸು ಜ್ಞಾನವಂತನೆಯನ್ನ ಸಾನುರಾಗದಿ ವರಿಸಿ ಮಾನವಾನುಳಿಸೈ ಎಲ್ಲ ಬಾಸಿ ಏನು ಕೆಲಸ ಮಾಡಿಬಿಟ್ಟೆ ಸ್ವಾಮಿ ಬೇಕಾದದ್ದನ್ನೇ ಒಂದೆಗೆ ಮೊದಲೇ ಕ್ರೂರವಾಗಿ ನನ್ನನ್ನು ಮೋಹಿಸಿ ಬಿಟ್ರಲ್ಲ ಹೆಣ್ಣಿಗೆ ಶೀಲವೇ ಪ್ರಧಾನವಾದ್ದು ಶೀಲಗೆಟ್ಟ ಹೆಣ್ಣು ಶಿಲೆಗೆ ಸಮಾನವಂತೆ ಪಡೆದು ಚೂರಾದ ಕನ್ನಡಿಯಂತೆ ಶ್ವಾನ ಮುಟ್ಟಿದ ಮಡಕೆಯಂತೆ ನನ್ನ ಪವಿತ್ರವಾದ ಮಾನ ಹಾಳು ಮಾಡಿಬಿಟ್ರಲ್ಲ ಸ್ವಾಮಿ ಸ್ವಾಮಿ ಈ ಸ್ಥಿತಿಯಲ್ಲಿ ನನ್ನನ್ನು ಹೇಗೆ ಬಿಡಬೇಡಿ ದಮ್ಮಯ್ಯ ನಿಮಗೆ ಕೈ ಮುಗಿತಾ ಇದ್ದೇನೆ ನನ್ನ ಕೊರಳಿಗೆ ಮಾಂಗಲ್ಯ ಕಟ್ಟಿ ನನ್ನನ್ನು ಸತಿಯಂತ ಸ್ವೀಕರಿಸಿ ಸ್ವಾಮಿ ಸತಿಯಂತ ಸ್ವೀಕರಿಸಿ ಪದ್ಮಾ ಸ್ವಾಮಿ ನಿನ್ನ ಕೊರಳಿಗೆ ಮಾಂಗಲ್ಯ ತಂತ್ರವನ್ನು ಕಟ್ಟುವುದಕ್ಕೆ ಒಂದು ಅವಕಾಶವಿತ್ತು. ಅದು ವನ ಪ್ರದೇಶದಲ್ಲಿ ನಿನ್ನನ್ನು ಕಂಡ ಆ ಹೊತ್ತಿನಲ್ಲಿ ನಿನ್ನ ಸೌಂದರ್ಯಾತಿಶಯತೆಯಿಂದ ನಾನು ಹುಚ್ಚುಗಟ್ಟಿದ್ದ ಆ ಕಾಲದಲ್ಲಿ ನಿನ್ನಲ್ಲಿ ಪ್ರಣಯ ಭಿಕ್ಷೆಯನ್ನು ನಾನು ಪ್ರಕಟಿಸಿದ ಆ ಹೊತ್ತಿನಲ್ಲಿ ನೀನು ಸಮ್ಮತಿಸುತ್ತಿದ್ದರೆ ಆ ಕಥೆ ಬೇರಿತ್ತು. ಹಾಗಲ್ಲ, ಬಹಳ ಬಿಗುಮಾನ ತೋರಿದೆ, ಬಹಳ ಅಹಂಕಾರವನ್ನು ಪ್ರಕಟಿಸಿದೆ, ಮಾನ ಮರ್ಯಾದೆಯ ಕುರಿತಾಗಿ ದೊಡ್ಡ ದೊಡ್ಡ ಮಾತುಗಳನ್ನೆಲ್ಲ ಆಡಿದೆ. ಅಲ್ಲಿ ನನಗಾದದ್ದು ಕಾಮದಿಂದ ಕ್ರೋಧ. ಆ ಕ್ರೋಧದ ಪ್ರತೀಕವೇ ಇನ್ನು ನಿನ್ನ ಮೇಲಿನ ಸೇಡು ತೀರಿಸಿಕೊಳ್ಳುವುದಕ್ಕೆ ಪ್ರಚೋದನೆಯನ್ನು ನೀಡುತ್ತಿರುವುದು. ಮದುವೆ, ನಿನಗೆ ಮದುವೆಯ ಅನಿವಾರ್ಯತೆ ಇರುವುದನ್ನು ನಾನು ಚೆನ್ನಾಗಿ ಬಲ್ಲೆ. ಯಾವ ಹೆಣ್ಣಿಗಾದ್ರೂ ಬದುಕಿನಲ್ಲಿ ಮದುವೆಯ ಅನಿವಾರ್ಯತೆ ಬದುಕಿನ ಪೂರ್ಣ ಸಂರಕ್ಷಣೆ ಇದ್ದಾನಲ್ಲ. ಹೆಣ್ಣುಗಳನ್ನು ಕಂಡ ಕೂಡಲೇ ಹಲ್ಲು ಕಿರಿಯುವಂತ ಓ ಆ ರುದ್ರ ನಂದನನೆಂಬಾತ ಅವನಲ್ಲಿಗೆ ಹೋಗು, ಬೇಡಿಕೋ. ಅವನಲ್ಲದಿದ್ರು ಮತ್ತೊಬ್ಬ ಹೆಣ್ಣು ಹುಚ್ಚ ಇದ್ದಾನೆ, ಅವನ ಆತ್ಮೀಯ, ಯಾವನೋ ನೇಂಚರವ ಯವನರವ, ಅವನನ್ನು ಸೇರಿಕೊಂಡ್ರೆ ಅನ್ಯ ದ್ವೇಷವನ್ನೂ ಕಂಡು ಬರುವ ಮಹಾಯೋಗ ನಿನ್ನದಾಗುತ್ತದೆ. ಮದುವೆ ಅಂತೆ ಮದುವೆ, ನಿನ್ನಂಥವರನ್ನು ಕೇವಲ ಭೋಗ ಕಳಿಸುವುದಷ್ಟೇ ನನಗ ಉದ್ದೇಶ. ನನ್ನ ಇಷ್ಟ ಪೂರ್ತಿಯಾಗಿದೆ. ತೊಲಗಿಲ್ಲಿದ್ದ ಈ
ನನ್ನನ್ನು ಬಿಟ್ಟು ತಳ್ಳೋದಕ್ಕಿಂತ ಮುನ್ನ ಅವಳ ಹುಟ್ಟನ್ನಡಗಿಸಬಹುದಿತ್ತು. ಆದ್ರೂ ಒಂದು ಪಂಥಾಹ್ವಾನವನ್ನು ನೀಡಿದ್ದಾಳಲ್ಲ, ಖಚಿತ ಹೆಣ್ಣೊಂದರ ಪಂಥಾಹ್ವಾನವನ್ನು ನಾನು ಸ್ವೀಕರಿಸುವುದು ವಿಹಿತ. ನೋಡೋಣ ನೋಡೋಣ, ಅದಕ್ಕಾಗಿ ಬಿಟ್ಟಿದ್ದೆ. ನಮಸ್ಕಾರ ಸ್ವಾಮಿ. ನಮ್ಮ ಪರಿಚಯ ಆಯ್ತಾ? ನಾನೊಬ್ಬ ತಾಪರಾಲಿಕ. ಈಗ ತಾನೇ ಯೋಗ ಸಮಾಧಿಯಿಂದ ಎಚ್ಚರಗೊಂಡ ನಾನು ನನ್ನ ಪ್ರಭಾವ ಕಾಣಿಸಲೇ ಕೇಳುವವರನ್ನು ಇದು ಮುಗಿಯ ತನಕ ಇಲ್ಲೇ ಕೂರಿಸಬಲ್ಲೆ. ಇಷ್ಟು ಯೋಗ್ಯತೆ ಇರುವ ನನ್ನ ವಿಳಾಸ ಗೊತ್ತೇ ಸ್ವಾಮಿ? ಹರಿಯೂರು ಜಿಲ್ಲೆ ಹಿರಿಯೂರು ತಾಲೂಕು ಸುರಕೋಡು ಸಂಸ್ಥಾನದ ಅರ್ಥವರ್ಗದ ಅರ್ಧನಾರೀಶ್ವರ ಪೀಠಾಧೀಶ್ವರ ಅಮೃತೇಶ್ವರ ಶ್ರೀ 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 ತೀರ್ಥಕಪಾಲಾನಂದ ಸ್ವಾಮೀಜಿಯವರ ಪರಮ ಶಿಷ್ಯ ನಾನು ನಪುಟಾನಂದ ಸ್ವಾಮಿ. ಈಗ ತಾನೇ ಯೋಗ ಸಮಾಧಿಯಿಂದ ಎಚ್ಚರಗೊಂಡಂತ ನಾವು ಅದ್ಯಾರು ಬರ್ತೇನೆ ಕೊಂಡಲ ರಾಮದೇವುಡ ತಿರುಗನೆ ತಿಮ್ಮದೇವುಡ ಉಡುಪಿಯ ವಾಸನೆ ಕೃಷ್ಣದೇವುಡ ಸುಬ್ರಹ್ಮಣ್ಯದ ಮುರಗದೇವುಡ ಹಿಂದೆಯಾದುದ ಮುಂದೆಯಾದುದ ಚಂದದಿ ಹೇಳುವೆ ನಿಮ್ಮ ವಿಚಾರ. ಒಂದಿನ ಕಬಡಿಯ ಮಂದ ನುಡಿಗಳ ಒಂದನು ನಂಬದೆ ಬನ್ನಿರಿ ಎಂದ. ಒಂದಿನ ಕಬಡಿಯ ಮಂದ ನುಡಿಗಳ ಒಂದನು ನಂಬದೆ ಬನ್ನಿರಿ ಎಂದ. ನಂಬಬೇಡಿರಿ ನಂಬಬೇಡಿರಿ ಹೂವ ಮುನಿಯನು ನಂಬಬೇಡಿರಿ. ನಂಬಬೇಡಿರಿ ನಂಬಬೇಡಿರಿ ಢೋಂಗಿ ಮುನಿಯನು ನಂಬಬೇಡಿರಿ. ನಂಬಬೇಡಿರಿ ತುಂಬು ಯೌವನದ ಗಮ್ಮು ಕಂಡಿನಿಯ ನಂಬಿಸಿ ಮೋಗ ಎದರುವನು. ಆಡಂಬರ ನುಡಿಗಳ ನುಡಿಯುವನು ಬಲು ಜಂಬದಿ ಹಿರಿಯ ತೋರುವನು ಕಳ್ಳ ಮುನಿಯು. ಇದು ಕೊಂಡಲ ರಾಮದೇವುಡ ತಿರುಪತಿ ವಾಸನೆ ತಿಮ್ಮದೇವುಡ. ಇವನ ನಾನು ಯಾರು ಬರ್ತಾರಂತ ವಿಚಾರ ಮಾಡ್ತಿದ್ರೆ ಮತ್ತೊಬ್ಬ ಇಲ್ಲಿ ಕೂತಿದ್ದಾನಲ್ಲ, ಯಾರು ನೋಡುವ ಮಾಡ್ತೇನೆ. ನಂಬಬೇಡಿರಿ ನಂಬಬೇಡಿರಿ ಅಂಗ್ರ ಪೂಯಿಯ ನಂಬಬೇಡಿರಿ. ಯಾರೋ ಕಳ್ಳ ಮುನಿ ಅಂತ ಹೇಳ್ತಾ ಇದ್ದೀ, ಯಾರು ನೀನು? ಕಳ್ಳ ಮುನಿ ಅಂತ ನಿನ್ಗೆ ಆಗ್ತಾ ಇರ್ತದ? ಯಾವತ್ತು ಹೇಳಿದೆ? ನಿನ್ನ ನೋಡಿದಾಗಲೇ ನೀನು ಕಳ್ಳ ಅಂತ ಗೊತ್ತಾಗಿತ್ತು ನೋಡ. ಹೇಗೆ ಹೇಳು, ನೀನ್ ಯಾರಪ್ಪ? ನೀನು ಒಬ್ಬ ವೇಷಧಾರಿ ಅಂತ ಗೊತ್ತಾಯ್ತು. ನೀನ್ ಯಾರು? ಮೊದಲು ನೀನ್ ಯಾರಂತ ಹೇಳೋ. ನೀನ್ ಯಾರಂತ ಹೇಳು. ನಾನು ಮಾಲವ್ರ. ನಾನು ಮಾಡಿದವನಿ. ನೀನು ಮಾಡಿದ್ರೆ ಹೌದು. ನಿಮ್ಗೆ ಉದ್ಯೋಗ, ನಿನ್ ಕೆಲಸ ಏನು? ನಾನು ಅಲ್ಲಿ ಗುಪ್ತಚಾರಕ. ನಾನು ವಿಶೇಷವಾದ ಗುಪ್ತಚಾರಕ. ಹಾಗಿದ್ರೆ ಕುಡಿದು ಉದ್ಯೋಗ ಒಂದಂತ ಆಯ್ತಲ್ಲ. ಹೌದು. ಏನಾದ್ರು ವಿಶೇಷ ನಿರ್ವಹಣೆ ಮಾಡಿದ್ದೀಯಾ? ಬೇಕಾದಷ್ಟು ಸಂಗ್ರಹ ಮಾಡಿದ್ದೇನೆ. ಹಾಗಿದ್ರೆ ಕಡೆಯಕ್ಕೆ ಅರ್ಥ ಆಯಿತು. ಒಂದು ಕಾಲದಲ್ಲಿ ವಯಸ್ಸಿರುವಂತಹ ಪದ್ಮನಾಯನನ್ನ ಪಡೆಯುವುದಕ್ಕಾಗಲಿಲ್ಲ. ಈಗ ತಿಳಿಯುತ್ತೇನೆ, ಕಾರ್ತಿಕನ ವರ್ಷದಲ್ಲಿದ್ದಾರಂತೆ. ಹೋಗಿ ಕಾರ್ತಿಕನನ್ನ ಕೊಡುಕೊಡುವೆ ಸಾಧ್ಯ ಇಲ್ಲ. ಆದ್ದರಿಂದ ಒಂದು ಕೆಲಸ ಮಾಡ್ತೇನೆ, ಗೂರ್ಜರದ ಅಧೀಶನನ್ನ ಎತ್ತಿ ಕಟ್ಟಿ ಕಾರ್ತಿಕನಿಗೂ ಅವನಿಗೂ ಯುದ್ಧ ಸಂಘಟಿಸುವ ಹಾಗೆ ಮಾಡಿ ಆಮೇಲೆ ಪುರವನ್ನು ಸೂರ್ಯಗೊಳ್ಳುತ್ತೇನೆ. ಎಲ್ಲಿ ಎಲ್ಲಿ ಪುರವನ್ನು ಸುರಿಗೊಳ್ಳಿ. ಮಹಾರಾಣಿ ಹಾಗೂ ಪಪ್ಪನೇ ಊರಿನಲ್ಲಿ ಇಲ್ಲ. ನನಗೆ ನಿಲ್ಲಬೇಕಾದಂತ ಅನಿವಾರ್ಯತೆ ಇಲ್ಲ. ಇದ್ದ ಸುವಸ್ತುಗಳೆಲ್ಲ ಕೊಂಡು ನಮ್ಮ ದೇಶಕ್ಕೆ ನಡೀತಾ ಇರೋದು. ಕಾಡಿನ ಬೇಡರು ಕಾಡಿಗೆ ಒಡೆಯರು ನಾಡಿಗೆ ನೆಂಟರು
ಬೇಟೆಗೆ ಹೊರಟರು. ಕಾಡಿನ ಬೇಡರು ಕಾಡಿಗೆ ಒಡೆಯರು. ಕಾಡಿನ ಬೇಡರು ಕಾಡಿಗೆ ಒಡೆಯರು. ನಾಡಿಗೆ ನೆಂಟರು ಬೇಟೆಗೆ ಹೊರಟರು. ಬೇಟೆಯ ಗುರಿ ಚಂದ ಊಟದ ಕವಿಯಂದ. ಬೇಟೆಯ ಆಟದ ನೋಟವೋ ಬಲು ಚಂದ. ಬೇಟೆಯ ಆಟದ ನೋಟವೋ ಬಲು ಚಂದ. ದಯ್ಯದ 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 ಹರಿಣದ ಸಿಗಿದವು ನವಿಲಿನ ನಾಟ್ಯವೋ ಅಸಂಧಾತ್ಮೋಳ ಕರಡಿಯ ಕುಳಿತವೋ ಹೊಲಗಳ ಜಿಗಿದಾಟ. ಹೊಲಗಳ ಜಿಗಿದಾಟ ಜಪ್ಪಿ ಹಾರಾಟ. ಹೊಲಗಳ ಜಿಗಿದಾಟ ಹಾರಾಟ. ಹೊಲಗಳ ಜಿಗಿದಾಟ ಸಯ್ಯ ಸಕ್ಕ ಸಯ್ಯ ಸಕ್ಕ ಸಯ್ಯ ಮಕ್ಕಳ ಹಂಗ ಮುಖ ನೋಡ್ಕೊಂಡು ನಿಂತಿರಲ್ಲ. ಜಾತಿ ಹೋಗ್ಬೇಕಂತ ಹೇಳಿನಲ್ಲ ನೋಡ್ರಿ. ಮತ್ತ ಎಲ್ಲ ಒಳ್ಳೆ ಹೊತ್ತಾಗ ಬಂದಾಗ ನೋಡ. ಇಲ್ಲೋದ್ರೆ ಇವತ್ತ ನಾವು ಬ್ಯಾಟಿಗೆ ಬರ್ಬೇಕೇನ? ನಾವು ಬಂದಾಗ ಒಂದು ಹೆಣ್ಮಗಳು ಸಿಗ್ಬೇಕೇನ? ಅವಳನ್ನ ರಕ್ತ ಹಚ್ಕೊಂಡು ಬರ್ಬೇಕೇನ? ನಾವು ಅವಳನ್ನ ಕಾಪಾಡ್ಬೇಕೇನ? ಹೆಸರು ಕೇಳಾತ ಪದ್ಮಾಯಿನಿ ಅಂತ ನೋಡ. ಕರ್ಕ ಬಂದ್ ಆಶ್ರಯ ಕೊಟ್ಟ ಆತು. ಗರ್ಭಿಣಿ ಇದ್ರು ಮತ್ತ ಹರ್ವ ಹುಟ್ಲ. ಗಂಡು ಮಗನ ಹುಟ್ಟಾನೆ. ಹೆಸರು ಇಟ್ಟಾತ. ಏನಂತಿದ್ದೀವಿ ನಾ? ಯಾಕೆ ಕ್ಷೇತ್ರ ಅಂತಿಟ್ಬಿಟ್ಟಿವಿ ನೋಡ್ರಿ. ಒಳ್ಳೆ ಗಾತ್ ಮಗಳ ಹಂಗ ಆಶ್ರಯ ಕೊಟ್ಟ ಬೆಳೆಸ್ಕೊಂತ ನನ್ನ ಜೀವನ ಇದ್ರಾಗ ಕಂಡು ಹುಡ್ತೀನಿ ನೋಡ. ಸುಮನಂದಿನಿ ಸುಮನೆ ಜೋಗದಿ ಮೆಸದಿರು ಮಳೆಗೆಲ್ಲ ಬೆಂಚಿಸುವ ಬೆತ್ತು ಮೂತ್ರ ಎಂಬುರವಿತ್ತು ಪ್ರತಿಯನೈದಳು. ಅಧಿಕಾರಿ ಅಂತ ಕಪಿಲ ಮಹಾರಾಜರ ಆಳ್ವಿಕೆಗೆ ಒಳಪಟ್ಟಿರುವ ನಾನು ರಾಜ ನರ್ತಕಿ. ನನ್ನ ಹೆಸರು ತಿರುಮಲಾಂಬಿಕೆ ಎನ್ನುವುದಾಗಿ. ರಾಜ್ಯದಲ್ಲಿ ಆಸ್ಥಾನದಲ್ಲಿ ನರ್ತನವನ್ನು ಮುಗಿಸಿಕೊಂಡು ಬರುವಾಗ ಹೆಣ್ಣುವರುಗಳ ರೋದನ ಕೇಳಿಸಿತು. ಆವಂತಿ ಅಧಿಕಾರಿಯಾಗಿರುವಂತಹ ಕಾರ್ತಿಕನ ಮಡದಿಯಂತೆ ಆಕೆಯನ್ನ ಕರೆತಂದು ಉಪಚರಿಸಿದೆ. ಓರ್ವ ಹೆಣ್ಣು ಮಗುವಿಗೂ ಜನನವನ್ನು ಕೊಟ್ಟು ಆಕೆಗೆ ಹೆಸರನ್ನು ಇಟ್ಟಿದ್ದೇನೆ, ಪಲ್ಲವಿ ಎನ್ನುವುದಾಗಿ. 16 ವರ್ಷಗಳು ಕಳೆದಿದೆ. ಆಕೆಯಿಂದ ದೇವರದಲ್ಲಿ ಸೇವೆ ನಡೆಯಬೇಕಾಗಿದೆ. ಮಗು ಪಲ್ಲವಿ, ಈ ಕಡೆ ಬಾ ಅಮ್ಮ. ಬಾ, ದೇವಲಕ್ಕೆ ಹೋಗೋಣ.
ನಮ್ಮ ತಂದೆಯಾದಂತಹ ಕಪಿಲರ ಅನುಪಸ್ಥಿತಿಯಲ್ಲಿ ಇಂದು ದೇಗುಲದ ಉತ್ಸವವನ್ನು ನಡೆಸುವುದಕ್ಕೆ ಬಂದವರು ನಾನು. ಈ ಹೊತ್ತು ಎಂತಹ ನಾಟ್ಯ ವೈಭವವನ್ನು ಕಂಡೆ. ಅಪ್ಪ, ನರ್ತಿಸಿದ ಈಕೆ ಯಾರು? ಶೀಲಾ ಬಾಲಿಕೆ. ನನ್ನ ಗಾನ ನಾಟ್ಯಗಳಿಂದ ನನ್ನ ಮನವನ್ನೇ ಸೂರೆಗೊಂಡು ಬಿಟ್ಟಲ್ಲ. ಕೇಳಿದ್ರೆ ತಪ್ಪೇನು? ಓ ನರ್ತಕಿ, ಯಾಕೆ ನನ್ನನ್ನು ತಡೆಯುವುದು? ಯಾರು ಮುಂದೆ ಈ ನಾಡಿಗೆ ಅಧಿಕಾರಿ ಆಗುವವರು ತಾವು ತಾನೆ. ಹಾಗಾಗಿ ಓ ರಾಜಾದಿರಾಜ, ನಮ್ಮಂತವರ ಪರಿಚಯ ನಿಮಗೆ ಎಲ್ಲಿರ್ಬೇಕು ಸ್ವಾಮಿ. ನನ್ನಮ್ಮ ಈ ನಾಡಿನ ದೇಗುಲದ ನರ್ತಕಿ ತಿರುಮಲಾಂಬ. ಅವರ ಮಗಳಾದ ನನ್ನ ಹೆಸರು ಪಲ್ಲವಿ ಎಂಬುದಾಗಿ. ಪ್ರತಿ ವರ್ಷ ದೇಗುಲದಲ್ಲಿ ದೀಪೋತ್ಸವ ನಡೆದಾಗ ಕುಣಿದವಳು ನನ್ನಮ್ಮ. ಈ ಬಾರಿ ಮಾತ್ರ ಮಗಳಾದ ನನ್ನ ನಾಟ್ಯ ಆದದ್ದು.
ನಾಟ್ಯ ಪೂರೈಸಿದೆ. ಆದಷ್ಟು ಬೇಗ ಮನೆ ಸೇರಿಕೊಳ್ಳಬೇಕೆಂಬ ತವಕದಿಂದ ಹೊರಟೆ. ನನ್ನ ಪರಿಚಯ ಆಯ್ತು ತಾನೆ. ಹಾಗಿದ್ರೆ ನಾನೇನು ಬರ್ತೇನೆ ಆದೀತಾ? ನನ್ನದೇ ನಿನ್ನ ಹೆಸರ? ಹೌದು. ಬಹಳ ದೊಡ್ಡದಾಗಿದೆ. ಏನು? ಬಾಲ್ಯದಿಂದಲೂ ಲಲಿತ ಕಲೆಯಲ್ಲಿ ಆಸಕ್ತಿಯನ್ನು ಹೊಂದಿದವಳು ನಾನು. ಒಂದು ಮಾತಿಗೆ ಅಲ್ಲ ನಿನ್ನಲ್ಲಿ. ಏನು? ನನಗೆ ನೀನು ಗುರುವಾಗಿ ನಾಟ್ಯೋಪದೇಶ ಮಾಡಿದ್ದೀಯಾ? ಯುವರಾಜ, ನಿಮಗೆ ನಾನು ಗುರುವಾಗುವುದು? ಹೌದು. ಗುರುಸ್ಥಾನ ಏರುವಂತ ಅರ್ಹತೆಯನ್ನು ನಾನು ಹೊಂದಿದವಳಲ್ಲ ಸ್ವಾಮಿ. ಆ ಕುರಿತಾಗಿ ತಾವು ಒತ್ತಾಯ ಮಾಡಬಾರದು. ಆದ್ರೆ ಯುವರಾಜರಾದ ನಿಮ್ಮ ಆಸೆಯು ಬಂಜೆಯಾಗಬಾರದು. ಹಾಗಾಗಿ ಕರೆದುಕೊಂಡು ಹೋಗ್ತೇನೆ. ನನ್ನ ಅಮ್ಮನ ಮುಂದಾಳತನದಲ್ಲಿ ನಾನೇ ನಾಟ್ಯ ಹೇಳಿಕೊಡ್ತೇನೆ. ಆದಿತ್ಯ, ಕೇಳಿ ಹೋಗೋಣ. ಬಂದಿದ್ದಾರೆ, ನಾಟ್ಯ ಕಲಿಬೇಕಂತೆ. ಹೇಳಿಕೊಡ್ತೀನಿ ಅಂತ ಧೈರ್ಯ ಹೇಳಿ ಕರೆದುಕೊಂಡು ಬಂದಿದ್ದೇನೆ. ಅಮ್ಮ, ತಪ್ಪಿನಲ್ಲಿ ನೀವು ಹೇಳಬೇಕು. ಅದೇ ಸನಿಹದಲ್ಲಿ ಕುಳಿತುಕೊಳ್ಳಬೇಕು. ತಾಳ ಯಾರಾಗುತ್ತವಾಗಿ ಹೇಳಿಕೊಡು, ನಾನು ತಾಳ ಹಾಕ್ತೇನೆ. ಕುಳಿತುಕೊಳ್ಳಿ ಅಮ್ಮ. ಯುವರಾಜ, ಮೊದಲಾಗಿ ನಾಟ್ಯ ಲಕ್ಷಣ, ಆಮೇಲೆ ಆದಿ ತಾಳದಿಂದ ಪ್ರಾರಂಭ. ನಾನಿದ್ದೇನಲ್ಲ. ಯಥೋ ಹಸ್ತೋ ದೃಷ್ಟಿ, ಯಥೋ ದೃಷ್ಟಿ ತಥೋ ಮನಃ, ಯಥೋ ಮನಸ್ತಥೋ ಭಾವೋ, ಯಥೋ ಭಾವಸ್ತಥೋ ರಸಃ. ಅತ್ರಶ್ವವಿನಯಸ್ಯೈವ ಪ್ರಾಧಾನ್ಯಮಿತಿ ಕಥ್ಯತೆ. ಯುವರಾಜ, ರುಚಿರಾಗಲಯ ಬಾಳ ಸಮ್ಮಿಲನ, ರುಚಿರಾಗಲಯ ಬಾಳ ಸಮ್ಮಿಲನ, ಗದಿಗೆಡದ ಸಾಹಿತ್ಯ ಸಂವೇದನ, ರುಚಿರಾಗ ಬಾಳ ಸಮ್ಮಿಲನ. ನುಡಿಸಿ ಮಾಡುವ ಗಾನ ನವಚೇತನ, ನುಡಿಸಿ ಮಾಡುವ ಗಾನ ನವಚೇತನ, ಮೃದಿಗೆಣದ ನರ್ತಿಸಿದವರ ಶೋಧನ, ಪ್ರತಿಗಣದೆ ನರ್ತಿಸಿದವರ ಶೋಧನ, ರುದಿರಾಗ ಬಾಳ ಸಮ್ಮಿಲನ, ರುದಿರಾಗ ಲಯ ತಾಳ ಸಮ್ಮಿಲನ. ಹೆಜ್ಜೆಯ ಕಿರುನಾದ, ಹೆಜ್ಜೆಯ ಗತಿ ಮೋದ, ಹೆಜ್ಜೆಯ ಕಿರುನಾದ, ಹೆಜ್ಜೆಯ ಗತಿ ಮೋದ, ಹೆಜ್ಜೆಯ ನಾದ ಹೆಜ್ಜೆಯ ಮೋದ, ಜಂಜನ ಗಿಡದ ಗಜನ ಗಿಡ ದೊಂಗ, ಜಂಜನ ಗಿಡದ ಗಜನ ಗಿಡ ದೊಂಗ, ಲಜ್ಜಿತ ಮುಖಾಸವು ಲಜ್ಜಿತ ಮುಖಾಸ ಸಜ್ಜಿತ ಸುಖಲಾಸ, ಲಜ್ಜಿತ ಮುಖಾಸ ಸಜ್ಜಿತ ಸುಖಲಾಸ, ರುದಿರಾಗ ಲಯ ಬಾಳ ಸಮ್ಮಿಲನ, ರುದಿರಾಗ ಬಾಳ ಸಮ್ಮಿಲನ, ರಾಗ ಸಮ್ಮಿಲನ, ಕಾಳ ಸಮ್ಮಿಲನ. ನಯನಗಳು ಒಂದಾಯಿತು, ಆ ಸಮಯ ಬಯಲಕ್ಕೆ ದೂರಾಯಿತು, ಲಯವು ಪ್ರೇಮವನಪ್ಪಿತು, ಲಯವು ಪ್ರೇಮವನಪ್ಪಿತು, ಭಾವಮಯ ಲಯ ವಿನಯ ಜಯ ಮನೆಯಿತು.
ಹಾಸಿಗೆಯಲ್ಲೇ ಮಲಗಿದ್ರಂತೆ. ಆ ಕಾರಣಕ್ಕಾಗಿ ಚಿತ್ರಾನಂದನ ಶ್ರೀಮಂತರೆಯ ಸುಕುಮಾರ ಏನೂ ತೊಂದರೆ ಇಲ್ಲ. ಆದರೂ ಪ್ರಾಚ್ಯವ ನುಡಿಯನ್ನು ಕೇಳುವರು ಏನದು ಬೆಚ್ಚಾಗಿ ನಮ್ಮನೆ ಇರಲು ಕೊಚ್ಚಕ್ಕೆ ಕೂಳಿರಲು. ಕೊಚ್ಚಕ್ಕೆ ಕೂಳಿದ್ರು ಸರಿ ತಗೊಳ್ತೀಯ ನೀನೇನಾದ್ರು ಕಡಿಮೆ ಇಲ್ಲ ಬಿಡು. ಹಾಗಲ್ಲ ವೆಚ್ಚಕ್ಕೆ ಹೊನ್ನಿರಲು ಇಚ್ಛೆಯನ್ನು ಅರಿತು ನೀಡುವ ಸತಿಯಿರಲು ನಿನ್ನ ಸ್ವರ್ಗಕ್ಕೆ ಕಿಚ್ಚು ಹಂಚೆಂದ ಶಾಮ ಹೇಳಿದ್ದೇನು ಸತ್ಯ. ರಾಜ ಸಮರ್ಥವಾಗಿರುವಂತಹ ನಮಗೆ ನಮ್ಮಪ್ಪ ಒಂದು ಮದುವೆಯನ್ನು ಮಾಡಿಸ್ತಾನೆ. ಖಂಡಿತ ಮಾಡಿಸುವವರಲ್ಲ. ಯಾಕಲ್ಲ ಯಾಕೆ ಎಡಪ್ರಾಯದ ಹುಡುಗಿ ಒಬ್ಬರ ಸಿಕ್ಕಿದ್ರೆ ನನಗೆ ಅದು ಏನು ತೊಂದರೆ ಅಂತ ಹೇಳ್ಬೋದು. ಅದು ನಿನಗೆ ಹೇಗೆ ಗೊತ್ತಾಯ್ತು? ನಮ್ಮಪ್ಪ ಇನ್ನು ಹಾಗೆ ಅಲ್ವಾ ಬಿಡುವ ವಿಷಯವನ್ನು. ಆದ್ದರಿಂದಲೇ ನೇರ ದಾರಿಯನ್ನ ಬಿಟ್ಟು ಅಡ್ಡ ದಾರಿಯನ್ನ ಹಿಡಿಯುವುದೇ ನಮ್ಮ ಪಾಲಿಗೆ ಅನಿವಾರ್ಯವಾಯಿತು. ಅದು ಅನಿವಾರ್ಯವಾಯಿತು. ಆದ್ದರಿಂದ ಕಂಡ ಹೆಣ್ಣು ಮಕ್ಕಳನ್ನು ಹಿಡಿದು ಬಾಗಿಸಿರುವರು ನಾವು. ಹೌದು. ಆದ್ದರಿಂದಲೇ ನಾವು ಬಾಗಿಸುವಂತಹ ಹೆಣ್ಣು ಹೇಗಿರಬೇಕು ಅನಾಗಣಿತ ಪುಷ್ಪದಂತಿರಬೇಕು. ಅಂದ್ರೆ ಹೊಸ ಹೆಣ್ಣು ಮಕ್ಕಳಾಗಬೇಕು ಅಂತಲೋ. ಅದಕ್ಕೆ ತೊಂದರೆ ಇಲ್ವ? ಏನು ನಾವು ಹೋಗಿಸುವಾಗ ಹೊಸ ತಿಳ್ಕೊಂಡ್ರೆ ಬಿಡುವ ವಿಷಯವನ್ನು ನಮ್ಮೊಳಗಡೆಯಲ್ಲಿ ಯಾರು ಇಲ್ಲ. ನಿನ್ನೆ ಒಂದು ವಿಷಯವನ್ನ ಹೇಳಿದ್ಯಲ್ಲ, ಏನು ಒಬ್ಬರು ಹೆಣ್ಣು ಇದ್ದಾಳೆ ಎಂದು. ನನ್ನ ಅತ್ತೆಗಳು ಏನು ಅವಳ ಹೆಸರೇನು? ಏನೋ ಪಲ್ಲವಿ. ಆದ್ದರಿಂದ ತಡ ಮಾಡೋದಲ್ಲ, ನೇರವಾಗಿ ನಾವಿಬ್ಬರು ಹೌದು ಇಲ್ಲಿಗೆ ಸುಮ್ಮನೆ ಮನೆ ಹೋಗ್ತೇನೆ. ಅದನ್ನ ನಿನಗೆ ಬುದ್ಧಿ ಉಂಟಾ? ನಾನು ಒಬ್ಬನೇ ಬರಬೇಕಿತ್ತು. ಈ ಸುನೇತ್ರನ ಕರ್ಕೊಂಡು ಬಂದ್ರೆ ತಪ್ಪು ಮಾಡಿದೆ. ಈಗ ಅವಳು ಇಬ್ಬರಿಗೆ ಒಪ್ಪುವುದಿಲ್ಲ, ಮತ್ತೆ ಈ ಮೂರನೇ ಒಬ್ಬ ಮರ್ಯಾದೆ ಉಂಟಾ? ಅಲ್ಲೇ ಹೋಗ. ನಾನು ಬಂದದ್ದು ಅವಳಿಗಾಗಿ ಅಲ್ಲ, ನಿಮಗಾಗಿ. ನೋಡ, ನನಗೆ ಮನಸ್ಸಿಲ್ಲ. ಬೇಕಿದ್ರೆ ಅವನತ್ರ ಕೇಳು, ಅವನಿಗೆ ಒಪ್ಪಿಗೆ ಅಲ್ಲ ಆಯ್ತು. ಕೇಳುವುದ ಇಬ್ಬರು ಏನಂತ ಪಲ್ಲವಿ. ಯುವರಾಜ ನೋಡಿ ನನ್ನ ಗತಿ. ಏನು ಯೋಚಿಸ್ತಾ ಇದ್ದೀಯ? ಅರ್ಥ ಆಗ್ತದೆ. ಸಮಾಜವೇ ಹಾಗೆ. ಅನಾಥ ಹೆಣ್ಣಿನ ಬಾಳು ಬೀದಿಯಲ್ಲೆಸೆದ ಮಾಂಸದ ತುಂಡಿನಂತೆ. ನಿನ್ನ ಬದುಕು ಹಾಗಾಗಬಾರದು. ನಾನೇ ನಿನ್ನನ್ನು ಮದುವೆ ಆಗ್ತೇನೆ. ತಂದೆ ತಾಯಿಗಳಲ್ಲಿ ಹೇಳಿ ಶುಭ ದಿನದಲ್ಲಿ ನಿನ್ನನ್ನು ಮದುವೆಯಾಗಿ ಮನ ತುಂಬಿಸಿಕೊಳ್ತೇನೆ. ಬಾ. ನೀವು ನನ್ನನ್ನು ಕೈ ಹಿಡಿಯುವುದು ಇನಿಯ ನಿನ್ನ ಮಾತ ಕೇಳಿ ಜಗವ ಮರೆದೇನು. ಇನಿಯ ನಿನ್ನ ಮಾತ ಕೇಳಿ ಜಗವ ಮರೆದೇನು. ತನುವನಪ್ಪಿ ಮಧುವನಿಂಟ ತೆರೆದೊಳಾದೆನು. ತನುವನಪ್ಪಿ ಮಧುವನಿಂಟ ತೆರೆದೊಳಾದೆನು. ಕನಸಿದೇನು ಅರಿಯದಾದೆನು. ಕನಸಿದೇನು ನನಸಿದೇನು ಅರಿಯದಾದೆನು. ಭಾವಜೀವಿ ನುಡಿಯ ಕೇಳಿ ಮೋದವಾದೆನು. ಭಾವಜೀವಿ ನುಡಿಯ ಕೇಳಿ ಮೋದವಾದೆನು. ಭಾವದೇವಿ ನುಡಿಯ ಕೇಳಿ ಮೋದವಾದೆನು. ಜಗವ ಮರೆದೆನು. ಯುವರಾಜ, ಪಲ್ಲವಿ, ನನ್ನಂತ ಕನಿಷ್ಠ ಜಾತಿ ಹೆಣ್ಣನ್ನು ನೀವು ಜೀವನದಲ್ಲಿ ಕಟ್ಟಿಕೊಂಡದಾದರೆ ನಿಮ್ಮ ಬಾಳೆಂಬ ಪುಟಕ್ಕೆ ಮಸಿಯ ಗೆರವಿದ್ದಂತಾಗುವುದಿಲ್ಲವೇ? ಮಾತ್ರವಲ್ಲ, ಮುಂದೆ ನಿಮ್ಮ ರಕ್ಷಕರಿಂದಲೂ ನೀವು ಕಷ್ಟ ನಷ್ಟಗಳನ್ನು ಅನುಭವಿಸಬೇಕಾದೀತು. ನನ್ನ ಕಾರಣದಿಂದ ನಿಮ್ಮ ಬಾಳು ಅಧಪತನ ಹೊಂದುವುದನ್ನು ನಾನು ನೋಡಿ ಸಹಿಸಲಾರೆ. ನನ್ನನ್ನು ಬಯಸಬೇಡಿ ಯುವರಾಜ, ಬಯಸಬೇಡಿ. ಜನ ನಿನ್ನನ್ನು ಹಾಗೆ ಹೇಳಿ ಕನಿಷ್ಠರು ಎಂದು ನಾನಿಂದಾದ್ರೂ ಹೇಳಿದ್ದೇನ? ಇಲ್ಲ. ಖಂಡಿತ ನಿನ್ನನ್ನು ನಾನು ಕೈ ಬಿಡುವುದಿಲ್ಲ. ಖಂಡಿತ ಮದುವೆ ಆಗ್ತೇನೆ. ಹಾಗಿದ್ರೆ ನನ್ನ ಬಾಳು ಸಾರ್ಥಕ ಹೊಂದಿತು. ಒಪ್ಪಿಗೆ ಉಂಟು. ಇತ್ತಲಾದ್ಯಾದನು ಮಾತೆಯಾಗಿಯ ಬದುಮಳೆಡೆದೈತಂದು ಮನದಿರಮದಾನರು ಇದೆ ಒಂದಿನದೇ
ಹೊಂದಿಸಿಕೊಂಡಿದ್ದೇನಮ್ಮ. ಎದ್ದೇಳು ಕಂದ, ಶುಭವಾಗಲಿ. ಇದೇನು ಕಂದ, ಕುತೂಹಲದಿಂದ ಬಂದು ಹೊಂದಿಸಿಕೊಂಡಿಯಲ್ಲ? ಕಾರಣ ಇದೆಯಮ್ಮ. ಮಾತೆ ಭಿನ್ನವ ಮಾತೆ ಭಿನ್ನವೊಂದು ಪ್ರೀತಿಯುವುದೇನು ಸಾಧನೆಯಲ್ಲಿ ನಾನೆಂಬ ನಿಜವನ್ನು ಬೇಡು ಜಾತನೊಳ ದಿವಿಯಿಂದ ನೀ ಬೇಡು ಜಾತನೊಳ ಪ್ರೀತಿಯಿಂದ ನೀ ಬೇಡು. ಅಮ್ಮ, ಮಗನೇ, ತ್ಯಾಗಚೇತನ ಎಂದು ಒಳ್ಳೆಯ ಹೆಸರನ್ನೇನೋ ನನಗೆ ಇಟ್ಟಿದ್ದೀರಿ. ಆದ್ರೆ ನನ್ನ ಬದುಕಿಗೆ ಚೇತನವೇ ಇಲ್ಲದ ಹಾಗಾಗಿದೆಯಮ್ಮ. ಯಾಕೆ? ಖಂಡಿತವಾಗಿ ಹೌದು. ಅದಕ್ಕೆ ಪ್ರಬಲವಾದ ಕಾರಣ ಇದೆ ಅಮ್ಮ. ಯಾರಿಗೇ ಆಗಲಿ ಪರಿಸರದ ಪರಿಕರದಿಂದ ಸಿಕ್ಕುವುದು ಸುಖ ಅಲ್ಲಮ್ಮ. ಮಾನಸಿಕವಾದ ನೆಮ್ಮದಿ ಎನ್ನುವುದು ಬೇಕು. ನಾನು ಆ ನೆಮ್ಮದಿಯನ್ನೇ ಕಳೆದುಕೊಂಡಿದ್ದೇನಮ್ಮ. ಯಾಕೋ? ಅದೊಂದು ದೊಡ್ಡ ಸಮಸ್ಯೆ. ಆ ಸಮಸ್ಯೆಯನ್ನು ನಿಮ್ಮಲ್ಲಿ ಕೇಳಿ ಪರಿಹರಿಸಿಕೊಳ್ಬೇಕು ಅಂತ ಬಂದಿದ್ದೇನೆ. ನನ್ನ ಈ ಭಿನ್ನಹವನ್ನು ನೀವು ಈಡೇರಿಸಬೇಕಮ್ಮ. ಇಷ್ಟು ಸಣ್ಣ ವಯಸ್ಸಿನಲ್ಲಿ ನಿನಗೆ ಸಮಸ್ಯೆ? ಹೌದಮ್ಮ. ಏನದು? ಕೇಳಿದ್ರೆ ಸಿಟ್ಟಾಗಬಾರ್ದು. ಇಲ್ಲ, ಹೇಳು. ಅಮ್ಮ, ಇಷ್ಟು ದಿವಸ ಆಯ್ತು ನನ್ನ ಅಪ್ಪನ ಮುಖವನ್ನು ನಾನು ಕಾಣಲಿಲ್ಲ. ನನಗೆ ಜನ್ಮ ಕೊಟ್ಟವ್ರು ಯಾರು? ನನ್ನ ತಂದೆಯನ್ನು ತಿಳಿದುಕೊಳ್ಬೇಕೆನ್ನುವ ಆಸೆ ಆಗ್ತಾ ಇದೆ. ಹೇಳಿ ಅಮ್ಮ, ನನ್ನ ಅಪ್ಪ ಯಾರು ಹೇಳಿ ಅಮ್ಮ. ಮಗು, ಅದೊಂದು ವಿಷಯ ಕೇಳಬೇಡ, ಈಗ ಹೇಳ. ಅಮ್ಮ, ನಾನು ಹೀಗೆಲ್ಲ ಕೇಳುವುದಕ್ಕೆ ಪ್ರಬಲವಾದ ಕಾರಣ ಇದೆಯಮ್ಮ. ಕೊರಳಲ್ಲಿ ಮಾಂಗಲ್ಯವಿಲ್ಲ ಕೊರಳಲ್ಲಿ ಮಾಂಗಲ್ಯ ಇಲ್ಲ ಕಾಲ ಬೆರಳೋಳುಂಗುರವು ಮತ್ತಿಲ್ಲ ಕಾಲ ಬೆರಳೋಳುಂಗುರವು ಮತ್ತಿಲ್ಲ ಅರಿಯೇನ ಪರಿಯನು ಒರೆವೆಯ ಜನನೀ ಪರಮಪಾತಕವಾದುದಾದರೆ ತೆರಳುವೆನ್ನು ತಾನೆಂದನವನು ಪರಮಪಾತಕವಾದುದಾದರೆ ತೆರಳುವೆನ್ನು ತಾನೆಂದನವನು ಮಾತೆ ವಿನ್ನಪವೊಂದ ಕೇಳು ಎನ್ನ ಸಾಧಾನಲ್ಲಿಯ ಎಂದು ನಿಜವನ್ನು ಕೇಳು ಅಮ್ಮ, ಮಗನೇ, ಪವಿತ್ರವಾದಂತಹ ಈ ಭರತ ಭೂಮಿಯಲ್ಲಿ ಮಾಲಿನಿಯಾದವಳು ಮುತ್ತೈದೆಯಾಗಿ ಶೋಭಿಸಬೇಕು ಅಂತಿದ್ರೆ ಮುತ್ತೈದುಗಳನ್ನು ಧರಿಸಿರ್ಬೇಕಂತೆ. ಕೊರಳಲ್ಲಿ ಮಾಂಗಲ್ಯ, ಕಾಲ ಬೆರಳಲ್ಲಿ ಕಾಲುಂಗುರ, ಕರದಲ್ಲಿ ಕಂಕಣ, ಹಣೆಯಲ್ಲಿ ತಿಲಕ, ಮುಡಿಯಲ್ಲಿ ಹೂವು. ಇದನ್ನು ಧರಿಸಿದ್ರೆ ಮುತ್ತೈದೆನೆಚ್ಚಿಕೊಳ್ಳುವುದಕ್ಕೆ ಸಾಧ್ಯ ಅಂತೆ ಅಮ್ಮ. ಒಮ್ಮೆ ಪತಿರಹಿತಳೆ ಆದದ್ದಾದ್ರೆ ಇದರಲ್ಲಿ ಯಾವುದನ್ನು ಧರಿಸುವುದಕ್ಕೂ ಅವಳು ಅರ್ಹಳಲ್ಲ. ಇದು ನಮ್ಮ ಭಾರತೀಯ ಸಂಸ್ಕೃತಿ ಮತ್ತು ಸಂಪ್ರದಾಯ. ನಿಮ್ಮನ್ನು ಪರೀಕ್ಷಿಸಿದ್ದೆ ಆದ್ರೆ ನಿಮ್ಮ ಕೊರಳಲ್ಲಿ ಮಾಂಗಲ್ಯ ಇಲ್ಲ, ಕಾಲ ಬೆರಳಲ್ಲಿ ಕಾಲುಂಗುರ ಇಲ್ಲ, ಆದ್ರೆ ಪವಿತ್ರವಾದ ಸಿಂಧೂರ ಮಾತ್ರ ನಿಮ್ಮ ಹಣೆಯಲ್ಲಿ ರಂಜಿಸುತ್ತಾ ಇದೆಯಮ್ಮ. ಅದರಿಂದಲೇ ನಾನು ತಿಳಿದುಕೊಂಡೆ ನಿಮಗೆ ಪತಿ ಇದ್ದಾರೆ, ನನಗೆ ತಂದೆ ಇದ್ದಾರೆ ಎನ್ನುವುದಕ್ಕೆ ಅದು ಒಂದೇ ಸಾಕ್ಷಿಯಮ್ಮ. ಇದ್ದ ತಂದೆ ನನ್ನ ಜೊತೆಯಲ್ಲಿ ಯಾಕಿಲ್ಲ? ನನ್ನನ್ನು ಯಾಕೆ ವಂಚಿಸ್ತಾ ಇದ್ದೀರಿ ಹೇಳಿ ಅಮ್ಮ. ನನ್ನ ಅಪ್ಪ ಯಾರು? ನಾನು ನಿಂದೆಯ ಮಾತನ್ನು ಕೇಳಿ ಕೇಳಿ ಸಾಕಾಯ್ತಮ್ಮ. ಹೇಳಿ, ನನ್ನ ತಂದೆ ಯಾರು ಹೇಳಿ ಅಮ್ಮ. ಮಗು, ಈಗ ಕೇಳಬೇಡ, ಕಾಲ ಬಂದಾಗ ನಾನೇ ಹೇಳ್ತೀನಿ. ಅಮ್ಮ, ಕಾಲ ಕಾಲ ಎಂದು ನನ್ನನ್ನು ವಂಚಿಸ್ತಾ ಇದ್ದೀರಿ. ಈ ಹೊತ್ತು ನೀವು ಹೇಳದೆ ಹೋದೆ ನಾನಿಲ್ಲೇ ಆತ್ಮಹತ್ಯೆ ಮಾಡಿಕೊಳ್ತೇನೆ. ಮಗನೇ, ಮಗನೇ, ತ್ಯಾಗ ಭೋಗ ಪ್ರೇಮ ಕಥನ ಭೋಗಿನಪನ ಕಾಮ ಕದನ ತ್ಯಾಗ ಭೋಗ ಪ್ರೇಮ ಕಥನ ಭೋಗಿ ನಪನ ಕಾಮ ಕದನ ಭೋಗಿ ನಪನ ಕಾಮ ಕದನ ಆಗ ಮಗನೇ ನಿನ್ನ ಜನನ ಆಗ ಮಗನೇ ನಿನ್ನ ಜನನ ಹೀಗೆ ವನಕ್ಕೆ ಬಂದಾಗನವೋ
ಎಂದು ಬೇಳಲಿ ಬೇಳದೆಂದು ಉಳಿಯಲಿ. ಸಮಾಧಾನ ಮಾಡ್ಕೊ ಮಗನೇ. ಅಮ್ಮ, ಪ್ರಾಯ ಪ್ರಬುದ್ಧನಾದ ನೀನು ಈಗ ತಂದೆಯನ್ನು ಕಾಣುವ ಕುತೂಹಲವನ್ನು ವ್ಯಕ್ತಪಡಿಸಿದ್ರಿ ಅಪರಾಧ ಅಲ್ಲ. ನೀವ್ ಯಾಕೆ ಹೇಳಬಾರ್ದಮ್ಮ? ನಿನ್ನ ತಂದೆ ಒಬ್ಬ ಭೋಗಿ ಗೋಪಾಲ. ಹೋ ಮಗು, ಅಮ್ಮ, ನಿನ್ನ ತಂದೆಯನ್ನು ಕಾಣುವ ಬಯಕೆ ನಿನಗಿದ್ರೆ ನೀನೀಗ ಇಲ್ಲಿರಬಾರ್ದು. ಏನ್ ಮಾಡ್ಬೇಕಮ್ಮ? ಮಗಧ ದೇಶಕ್ಕೆ ಹೋಗು. ಅಲ್ಲಿ ಕಪಿಲನ ಆಶ್ರಯವನ್ನು ಪಡಿ. ಕೆಲ ದಿನ ಅಲ್ಲಿಯೇ ಇದ್ರೆ ಎಲ್ಲಾ ವಿಷಯವನ್ನು ತಿಳಿಯುವುದಕ್ಕೆ ಆಗ್ತದೆ. ಆದೀತಮ್ಮ, ಕಾಲವರಿತು ನಾನು ಅಲ್ಲಿಗೆ ಬರ್ತೀನಿ. ಆದೀತು. ನನ್ನ ತಂದೆಯನ್ನು ಹೋಗಿ ಕಪಿಲನು ನಾಟ್ಯದ ಸುಧನ ವರ್ತನೆಯು ಕಂಡ. ಸತ್ಯಶೋಧನ, ಅಪ್ಪ ಏನು ಮಾಡಿಬಿಟ್ಟಿಯೋ? ಅಭ್ಯಾಸ ಮಾಡಿದವರೆಲ್ಲ ಪರಿಣತರಲ್ಲ. ನಿನ್ನ ಪರಿಣತಿಯಷ್ಟು ಈ ನಾಟ್ಯ ವಿದ್ಯೆಯಲ್ಲಿ ಎನ್ನುವುದನ್ನು ತಿಳಿಯುವುದಕ್ಕಾಗಿ ಇಂತಹ ಒಂದು ವ್ಯವಸ್ಥೆಯನ್ನು ಮಾಡಿದ್ದು, ಈ ನಾಟ್ಯದ ಪ್ರದರ್ಶನವನ್ನು ಮಾಡಿದ್ದು. ಜೊತೆಗೆ ಕುಣಿಯುತ್ತಿರುವಂತಹ ಹುಡುಗಿಯ ದೇಹವನ್ನು ತಪ್ಪಿ ಹಿಡಿದು ಗತಿ ಮರೆತು, ಶ್ರುತಿ ಮರೆತು, ಮತಿ ಮರೆತು ವ್ಯವಹರಿಸಿದೆಯಲ್ವೇನ? ಯಾಕೆ ಹೀಗೆ? ಕ್ಷಮಿಸಿಯಪ್ಪ, ಮತಿ ಮರೆಯುವುದಕ್ಕೆ ಕಾರಣ ಇಷ್ಟೇ. ನನ್ನೊಂದಿಗೆ ಕುಣಿಯುತ್ತಿದ್ದಳಲ್ಲ ಪಲ್ಲವಿ, ಹೌದು, ಅವಳನ್ನು ನಾನು ಮನಸಾರೆ ಪ್ರೀತಿಸುತ್ತಿದ್ದೇನೆ. ಪ್ರೇಮವೆಂಬ ಬೀಜವನ್ನು ಪಲ್ಲವಿಯ ಹೃದಯದಲ್ಲಿ ಬಿತ್ತಿದ್ದೇನಪ್ಪ. ಅಯ್ಯೋ, ಕೇಳುವುದಕ್ಕಾಗುವುದಿಲ್ಲ. ನಮ್ಮ ಬೇರಿಗೆ ಮದುವೆ ಮಾಡಿಸಿಯಪ್ಪ. ಏನೋ ಏನಾದ್ರು ಕೇಳಿ ಕೇಳಿ ಒಬ್ಬ ಆಕೆ ನಾಟ್ಯಾಂಗನೆಯವಳು, ಅರಗುವರನಾದಂತಹ ನೀನು ಆಕೆಯನ್ನು ಬಯಸುವುದು ಅಂತ ಹೇಳಿದ್ರೆ ಏನು? ಒಂದು ಜಾತಿಯೋ ನೀತಿಯೋ ಏನಾದ್ರೂ ತಿಳಿದಿದೆಯಾ? ಏನಪ್ಪ, ಹರಿಯುವ ನೀರಿಗೆ ಯಾವ ಜಾತಿ, ಉರಿಯುವ ಬೆಂಕಿಗಲ್ಲಿದ್ದ ಜಾತಿ, ಹಾಗೆ ಪ್ರೇಮಕ್ಕಿಲ್ಲ ಜಾತಿ. ಆದ್ದರಿಂದ ಪಲ್ಲವಿಯ ಮೇಲೆ ನನಗೆ ಪ್ರೀತಿ, ನಾನು ಅವಳನ್ನೇ ಮದುವೆ ಆಗ್ತೇನೆ. ಏನು ಅಪ್ಪನಿಗೆ ಕಲಿಸಲಿಕ್ಕೆ ಹೊರಟಿದ್ದೀಯಾ ನೀನು? ಖಂಡಿತ. ಹರಿಯುವ ನೀರಿಗೆ ಜಾತಿ ಇಲ್ವಾ? ಹೇಗುಂಟು? ಬಚ್ಚಲು ಮನೆಯಿಂದಲೂ ಹರಿದು ಹೋಗ್ತದೆ ನೀರು. ಪಾವನವಾದಂತಹ ಗಂಗೆ ತೀರ್ಥ ಅಂತ ಹೇಳಿ ಪರಿಗ್ರಹಿಸಲ್ಪಡುತ್ತದೆ. ಅದಕ್ಕೆ ಇದಕ್ಕೆ ಅಂತರ ಇಲ್ವೇನ? ಸ್ಮಶಾನದಲ್ಲೂ ಉರಿಯುತ್ತದೆ ಬೆಂಕಿ, ಯಜ್ಞಕುಂಡದಲ್ಲೂ ಉರಿಯುತ್ತದೆ ಬೆಂಕಿ, ಎರಡೂ ಒಂದೇನಾ? ಮಾತಾಡ್ತಾನೆ ಮತ್ತೆ ಹಾಗೆ ಹೀಗೆ ಅಂತ ಹೇಳ್ತಾನೆ. ನಾನು ಅವಳನ್ನು ಮದುವೆಯಾಗ ಕೂಡದು. ಸತ್ಯಶೋಧನನ ಬದುಕಿನಲ್ಲಿ ಮದುವೆ ಎನ್ನುವ ಸಂಸ್ಕಾರ ನಡೆಯುವುದಿದ್ರೆ ಅದು ಪಲ್ಲವಿಯೊಂದಿಗೆ ಮಾತ್ರಪ್ಪ. ಆಗಬಾರ್ದು. ಆಗ್ತೇನೆ, ನಾನು ಹೇಳ್ತೇನೆ ಆಗಬಾರ್ದು. ನಾನು ಹೇಳ್ತೇನೆ ಆಗ್ತೇನೆ. ಆಗತಿ ಆಗತಿ. ಹೌದು. ಹಠ ಹಿಡಿತೀಯ? ಹೌದಪ್ಪ. ಆನುವಂಶಿಕವಾಗಿ ಬಂದಿರುವಂತಹ ಈ ಮಾಗಧದ ರಾಜ್ಯದಲ್ಲಿ ಎಳ್ಳಿನಟ್ಟು ನಿನಗೆ ಹಕ್ಕಿಲ್ಲ. ಅಧಿಕಾರ ಬೇಡ, ಪಲ್ಲವಿಯನ್ನು ಮದುವೆ ಆಗ್ತದೆ. ಚೇತನ ಬರಗಳೇ, ಕೇಳಿದೆಯೇನಪ್ಪ? ಒಟ್ಟು ಈ ಮಕ್ಕಳನ್ನೆಲ್ಲ ಬೆಳೆಸುವುದರಲ್ಲಿ ನಮ್ಮ ತಲೆ ಕೆಟ್ಟು ಹೋಯಿತು. ನಾನು ಪ್ರೀತಿಸಿದಂತಹ ಪಲ್ಲವಿ ಪರಪುರುಷನ ತೋಟಕ್ಕೆ ನನ್ನ ತಿಳುವಳಿಕೆ ತಪ್ಪಾಗಿ ಹೋಯಿತು. ನೀನು ಪವಿತ್ರಳೆಂದು ಭಾವಿಸಿ ನಿನ್ನನ್ನು ಪರಿಗ್ರಹಿಸುವುದಕ್ಕೆ ಮನಮಾಡಿದೆ. ತಂದೆಗೆ ನೋವಾಗುವಂತೆ ವ್ಯವಹರಿಸಿದೆ. ಇಲ್ಲ, ತಪ್ಪಾಯಿತು ನನ್ನ ಕಲ್ಪನೆ. ಸೂಳೆಯ ಮಗಳು ಏನಾದಳು? ಸೂಳೆಯಾದಳು. ನೀನು ಸೂಳೆ ಅಪ್ಪನನ್ನೇ ಸೇರಿಕೊಳ್ತು. ಮಾತನಾಡಿದ್ರಿ, ಇದನ್ನೆಲ್ಲ ಹೇಗೆ ನಾನು ಕೇಳಿ ಸಹಿಸಿಕೊಳ್ಳಲಿ? ನಾನು ಸೂಳೆ ಅಲ್ಲ, ಎಂದೂ ಸೂಳೆ ಆಗಲಾರೆ. ಮಗು ಪಲ್ಲವಿ, ಅಮ್ಮ, ಎಲ್ಲ ಮಾತುಗಳನ್ನು ನಾನು ಕೇಳಿಸಿಕೊಂಡಿದ್ದೇನೆ. ನೀನು ಸೂಳೆಯ ಮಗಳಲ್ಲ. ನನ್ನ ಉದರದಲ್ಲಿ ಪ್ರಪಂಚ ಬೆಳಕನ್ನು ಕಂಡವಳು ನೀನಲ್ಲ. ಆ ಒಂದಿಯ ದೊರೆ ಅಂತ ಕಾರ್ತಿಕನ ಮಗಳು ನೀನು. ಮಹಾರಾಜನ ಮಗಳು. ನಿನ್ನನ್ನು ಹೆತ್ತೊಡಲಿಗೆ ನಿನ್ನನ್ನು ಒಪ್ಪಿಸ್ತೇನೆ. ಓ, ಈಗ ವಿದ್ಯಮಾನಗಳೆಲ್ಲವನ್ನು ಅರ್ಥ ಮಾಡಿಕೊಂಡೆ. ಅಂತೂ ನನ್ನ ಕೈ ಹಿಡಿದ ಮಡದಿ ಕಾಡು ಪಾಲಾದ್ರು ಮಗಳೊಬ್ಬರನ್ನು ಹರಿದು ಸತ್ತು ಹೋದಂತಹ ನಿಜ ವೃತ್ತಾಂತವನ್ನು ತಿಳಿದಾಗ, ಆ ಮಗುವೇ ಈಕೆ, ಈ ಪಲ್ಲವಿ ಎಂಬುದು ತಿಳಿಯಲ್ಪಟ್ಟಾಗ ಒಂದು ಕಡೆಯಲ್ಲಿ ಆನಂದ, ಇನ್ನೊಂದು ಕಡೆಯಲ್ಲಿ ನನ್ನ ಬಗೆಗೆ ನನಗೆ ಅತ್ಯಂತ ಪಶ್ಚಾತ್ತಾಪ. ಏನಮ್ಮ, ನೀನೋರ್ವ ಸೂಳೆಯ ಮಗಳು ಎಂಬ ಕಾರಣದಿಂದಲ್ಲವೇ ಆ ಕಪಿಲ ಪುತ್ರ ನಿನ್ನನ್ನು ನಿರಾಕರಿಸಿ
ಬಿಡು, ನಿನಗಾಗಿ ಆ ಕಪಿಲನಲ್ಲಿದೆ, ನಾನು ಹೋಗ್ತೇನೆ, ಜೊತೆಗೆ ಬಾಮ್ಮ, ತೆರಳೋಣ. ಅಯ್ಯ ಕಪಿಲ, ಮೊದಲ ಕಾರ್ತಿಕನಲ್ಲ ಬದಲಾಗಿ ಬಂದೆ, ಮೊದಲ ಕಾರ್ತಿಕನಲ್ಲ ಬದಲಾಗಿ ಬಂದೆ, ವಿಧಿಪವನೆಯೊಳು ನೊಂದು ನಾ ಬಂದೆ, ಸುಧತಿ ಪಲ್ಲವಿಯನ್ನ ನಿಜ ಸುತೆಯುದಯ ಮಾಡು, ಸುಧತಿ ಪಲ್ಲವಿಯನ್ನ ನಿಜ ಸುತೆಯುದಯ ಮಾಡು, ಮುದದಿ ಶೋಧನವಳ ವರಿಸಲೊಪ್ಪಿಗೆ ನೀಡು, ಸುಧತಿ ಪಲ್ಲವಿಯನ್ನ ನಿಜ ಸುತೆಯುದಯ ಮಾಡು, ಮುದದಿ ಶೋಧನವಳ ವರಿಸಲೊಪ್ಪಿಗೆ ನೀಡು. ಓ ಕಪಿಲ, ಕಾರ್ತಿಕಾನ್, ಹರಿಯುವ ನೀರು ಮನುಷ್ಯನ ಬಾಳ್ವೆ, ಪರಿವರ್ತನಾಶೀಲತೆಯಿಂದಲ್ಲವೇ ಸಾಮ್ಯವನ್ನು ಹೊಂದಿರುವುದು. ಹೌದು. ಅಂದಿನ ಕಾರ್ತಿಕ ಇಲ್ಲ ಇಂದು. ಅಂದರೆ ಕೇವಲ ಭೋಗಕ್ಕೆ ಸಂಕೇತ ಮಾತ್ರವೆಂದು ಹೆಣ್ಣನ್ನೇ ಕಾಣುತ್ತಿದ್ದಂತಹ ಕಾರ್ತಿಕ ಇಂದು ನಿನ್ನ ಸಮ್ಮುಖದಲ್ಲಿ ಇಲ್ಲ. ಓಹೋ, ಪರಿವರ್ತನೆಯನ್ನು ಹೊಂದಿದ್ದಾನೆ, ಬುದ್ಧಿಪೂರ್ವಕವಾಗಿ, ಮನಪೂರ್ವಕವಾಗಿ. ಅಯ್ಯ, ಸಂಕ್ಷಿಪ್ತವಾಗಿ ಹೇಳಿದ್ರೆ ಸಾಕಾಗುತ್ತದೆ ನಿನ್ನಂಥ ಜಾಣರಿಗೆ. ಆ ಮಾಳವದ ಅರಸನಾದ ರುದ್ರನಂದನನೆಂಬಾತ ರೂಪಿಸಿದ ರಾಜಕೀಯ ಷಡ್ಯಂತ್ರದಲ್ಲಿ ನಾನು ಅರಮನೆಯನ್ನು ಬಿಟ್ಟು ದಂಗೆ ಎದ್ದಂತಹ ಸಾಮಂತನೊಬ್ಬರನ್ನು ನಿಗ್ರಹಿಸುವುದಕ್ಕೆ ಹೋಗಬೇಕಾಯಿತು. ನನ್ನ ಅನುಪಸ್ಥಿತಿಯಲ್ಲಿ ಅರಮನೆಯಲ್ಲಿದ್ದ ನನ್ನ ಕೈ ಹಿಡಿದ ಮಡದಿ, ತುಂಬಿದ ಗರ್ಭಿಣಿ, ತನ್ನ ಸಂರಕ್ಷಣೆಗೆ ಬೇಕಾಗಿ ನಮ್ಮ ಅಮಾತ್ಯರ ಸಲಹೆ ಮೇರೆಗೆ ಅರಮನೆಯನ್ನು ಬಿಟ್ಟು ಕಾಡು ಪಾಲಾದ್ರು. ಹೀಗೆ ಕಾಡು ಪಾಲಾಗಿದ್ದ ಆ ನನ್ನವಳು ಈ ತಿರುಮಲಾಂಬೆಯ ಆಶ್ರಯದಲ್ಲಿ ಮಗಳೊಬ್ಬಳಿಗೆ ಜನ್ಮವನ್ನು ಕೊಟ್ಟು ಸತ್ತೋದು. ಆ ಮಗಳೇ ಈ ಪಲ್ಲವಿ ಎಂಬವಳು. ಓಹೋ, ನನ್ನ ಔರಸ ಪುತ್ರಿ. ನಿನ್ನ ಮಗ ಸತ್ಯ ಶೋಧನನು ಆಕೆಯ ಬಗೆಗೆ ಅನುರಕ್ತನೆಂಬ ವಿಚಾರವನ್ನು ನಾ ಕೇಳಿಬಲ್ಲೆ. ಆದ್ರಿಂದಲೇ ಈ ನನ್ನ ಮಗಳನ್ನು ದೊಡ್ಡ ಮನಸ್ಸು ಮಾಡಿ ನಿನ್ನ ಸೊಸೆಯನ್ನಾಗಿ ಅಂಗೀಕರಿಸಿ ನನ್ನನ್ನು ಕನ್ಯಾಸರೆಯಿಂದ ವಿಮುಕ್ತನನ್ನಾಗಿಸಬೇಕು ಅಂತ ನಿನ್ನ ಮುಂದೆ ಬೇಡಿಕೊಳ್ಳುವುದಕ್ಕೆ ಬಂದವನಿದ್ದೇನಯ್ಯ. ಏನೋ ಇದು, ಯಾಕೆ ಮಾನವನಾಗದೆ ಸಾರವನಾಗಿ, ಮಾನವನಾಗದೆ ಸಾರವನಾಗಿ, ಮಾಲಿನ್ಯ ಮಾನ ಕಳೆವ ಕಾಲದಲ್ಲಿ ಎಲ್ಲಿ ಹುಡುಚಿತ್ತ, ಮಾಲಿನ್ಯ ಮಾನ ಕಳೆವ ಕಾಲದಲ್ಲಿ ಎಲ್ಲಿ ಹುಡುಚಿತ್ತವೋ,
ಭೂಪ ಪ್ರತಾಪ ಒಂದು ಕಾಲದಲ್ಲಿ ಹೆಣ್ಣು ಭೋಗಕ್ಕೆ ಇದ್ದವಳು ಎನ್ನುವುದರ ಕುರಿತು ನೀನಾಡಿದಂತಹ ಮಾತುಗಳೆಷ್ಟು, ಅದನ್ನು ಸಮರ್ಥನೆ ಮಾಡುವುದಕ್ಕೆ ಸಂಗ್ರಹಿಸಿದಂತಹ ವಿಷಯಗಳೆಷ್ಟು. ನಮ್ಮ ಗುರುಮಠದಲ್ಲಿ ಗುರುಗಳನ್ನು ಮಾತನ್ನು ರಾಜನೀತಿಯನ್ನು ಉಪದೇಶಿಸುವ ಹೊತ್ತಿನಲ್ಲಿ ಹೇಳಿದ್ರು, ಸರ್ವ ಧರ್ಮದ ಸಾರವನ್ನು ಸಂಗ್ರಹಿಸಿ ಹೇಳ್ತೇನೆ ಮಕ್ಕಳೇ, ಬಾಧಕವಾಗುವುದು ನಿಮಗೆ, ನೀವು ಅದನ್ನು ಅನ್ಯರುಗಳಲ್ಲಿ ಯುಕ್ತಿയും ಎಸಗದಿರಿ ಅಂತ ಒಂದು ಉಪದೇಶ ಮಾಡಿದರು. ಈಗ ನಿನ್ನ ಮಗಳಿಗೆ ಇಂತಹ ತೊಂದರೆ ಆಯಿತು ಎನ್ನುವ ಹೊತ್ತಿನಲ್ಲಿ ನೀನು ಬದಲಾವಣೆಯಾಗಿ ಇಂತಹ ನುಡಿಯನ್ನು ಆಡುತ್ತಾ ಇದ್ದಿ. ನಾನು ಬದಲಾಗಿದ್ದೇನೆ, ಅಂದಿನ ಕಾರ್ತಿಕನೇ ಅಲ್ಲ ಅಂತ ಹೇಳ್ತಾ ಇದ್ದಿ. ಲೋಕದ ಯಾವಳೋ ಒಬ್ಬಾಕೆಯ, ಅದರಲ್ಲೂ ಸಾಧ್ವಿಯ ಶೀಲವನ್ನು ಕೆಡಿಸಿ ಬೀದಿ ಬಿಕಾರಿಯನ್ನಾಗಿಸಿದ ಹೊತ್ತಿನಲ್ಲಿ ಈ ಔದಾರ್ಯ, ಹೆಣ್ಣಿನ ಕುರಿತಾದಂತಹ ಅಭಿಮಾನ ಇದನ್ನ ಎಲ್ಲಿತ್ತೋ ನಿನಗೆ? ಮತ್ತೆ ಮಾತಾಡ್ತಾನೆ, ನಿನ್ನ ಮಗಳನ್ನು ನನ್ನ ಮಗನಿಗೆ ಹೆಂಡತಿಯನ್ನಾಗಿ ಸ್ವೀಕರಿಸಿ ನಮ್ಮ ಮನೆಯ ಸೊಸೆಯನ್ನಾಗಿ ಸ್ವೀಕರಿಸಬೇಕು. ನಾಚಿಕಾಗದಿಲ್ವೇನ ನಿನಗೆ? ಆ ಮೊದಲಿನ ಸೊಕ್ಕಿಯಲ್ಲಿ ಹೋಯ್ತು, ದಾನವನಾಗಿ ಮೆರೆದಿದ್ದಿ. ಈಗಲೂ ಆ ಮಾತನ್ನು ಸಮರ್ಥಿಸು, ಧೈರ್ಯ ಇದ್ರೆ. ಸ್ನೇಹಿತರನ್ನು ಸಲುಗೆಂದು ಹೊಂಡಕ್ಕೆ ಬಿದ್ರೆ ಆಳು ಬಂದು ಕಲ್ಲು ಅಂತ ಲೋಕಾರೂಢಿಯಾದಂತಹ ಒಂದು ಮಾತು ಅದರಂತೆ ಎಸಗುವುದಕ್ಕೆ ಪ್ರಾರಂಭಿಸಿದೆ. ಪರಿವರ್ತನೆಯನ್ನು ಹೊಂದಿ ಬಂದವನೇ ಕಾರ್ತಿಕ ಎನ್ನುವುದನ್ನು ಮೊದಲಲ್ಲೇ ಪ್ರಕಟಿಸಿದ್ರು. ಈಗ ಸೇರಿಸುವುದಕ್ಕೆ ನೀನು ಅನುವನ್ನು ಮಾಡಿಕೊಳ್ತಾ ಇದ್ದೀಯಲ್ಲ. ನನ್ನ ಮಗಳು, ಹೌದು, ನನ್ನ ಮಗಳ ವಿಷಯಕವಾಗಿ ಈ ಅಂತಃಕರಣ ಇಷ್ಟೊಂದು ಮಿಡಿಯುತ್ತಿರುವುದು ಪರಮ ಸತ್ಯ. ಆದ್ರೆ ಸೂಳೆಯಪ್ಪನ ಮಗಳು ಎಂಬ ಕಾರಣವನ್ನು ಕಲ್ಪಿಸಿ ನೀನು ನಿರಾಕರಿಸಿದವನು ಎನ್ನುವುದನ್ನು ಕೇಳಿದ್ರಿಂದ ಈ ರೀತಿಯಾಗಿ ನಿನ್ನಲ್ಲಿ ಆಗ್ರಹಿಸುತ್ತಿರುವುದು. ತಪ್ಪು ತಿಳಿಬೇಡ, ನನ್ನ ಮಗಳು ಸೊಸೆಯನ್ನಾಗಿತ್ತು ಅಂತ ತೆಗೆದುಕೊಳ್ಳುವುದು ಬಿಡುವುದು ತನ್ನ ಇಷ್ಟ ಎಂಬ ನೆಲೆಯಲ್ಲಿ ಮಾತಾಡ್ತಾ ಇದ್ದಿ. ಹೌದು, ಕಪಿಲ, ಏನು ನನ್ನ ಸ್ವಾಭಿಮಾನವನ್ನು ಕೆಣಕಬೇಡ. ಕೆಣಕಿದ್ರೆ ಅನುರಕ್ತನಾಗಿರುವ ನಿನ್ನ ಜೀವರಾಜನೊಂದಿಗೆ ಆಕೆಯ ಮದುವೆಯನ್ನು ನಡೆಸುವ ಕ್ರಮ ಹೇಗೆಂಬುದನ್ನು ನಾನು ಚೆನ್ನಾಗಿ ನಿರ್ಣಯಿಸಿಕೊಂಡಿದ್ದೇನೆ. ಹೇಗೆಂದು ನಿರ್ಣಯಿಸಿರುವೆ? ನಿನ್ನನ್ನು ಕಂಬಕ್ಕೆ ಬಿಗಿದು ನಿನ್ನ ಮನೆಯ ಅಂಗಳದಲ್ಲಿ ನಿನ್ನ ಖರ್ಚಿನಲ್ಲಿ ನನ್ನ ಮಗಳ ಮದುವೆ ಮಾಡಿಸಿಕೊಂಡು ಹೋಗುತ್ತೇನೆ. ನನ್ನ ರಾಜ ಚಾವಡಿಯಲ್ಲಿ ನಿಂತು ಇಷ್ಟು ಹೇಳಿದಂತಹ ನಿನಗೆ ಉತ್ತರ ಕೊಡ್ಲಿಕ್ಕೆ ನಾನಲ್ಲ. ಮತ್ತೆ ಓ, ಆ ಹುಡುಗ ಇದ್ದಾನೆ ನಮ್ಮ ಸೇನಾಪತಿ ತ್ಯಾಗಚೇತನ, ವಿಚಾರಿಸುವುದಕ್ಕೆ ಪದ್ಮನಯನೆ, ನೀನು ಇಲ್ಲಿ ನನ್ನ ಕೊರಳಿಗೆ ಬೀಳಬಹುದಾಗಿದ್ದ ಈ ಕಪಿಲನ ಸೇನಾಧಿಪತಿಯ ಬೀಸುಗತ್ತಿಯ ಬೀಸುಗೆಗೆ ನೀನು ಎದೆಯನ್ನೊಡ್ಡಿದವಳು. ಓ, ನಿಮ್ಮ ಮಗ ಇವನನ್ನು ನಿಮ್ಗೆ ಒಪ್ಪಿಸ್ತಾ ಇದ್ದೀನಿ. ಈ ಕಪಿಲನ ಸೇನಾಧಿಪತಿಯಾದಂತ ಈ ತ್ಯಾಗಚೇತನನು ನನ್ನ ಮಗನೇ, ನಿನ್ನಲ್ಲಿ ಹುಟ್ಟಿದವನೇ. ಹೌದು. ಓ, ಹೋಗಿದ್ದಾಗಿ ನಿಮ್ಮಲ್ಲೊಂದು ಆಸೆ ಕೇಳ್ಕೊಳ್ತಾ ಇದ್ದೀನಿ. ಏನದು? ನಾನು ಮಾಂಗಲ್ಯವತಿಯಾಗಿಯೇ ಸಾಕಬೇಕು ಅಂತ ಆಶಿಸ್ತಾ ಇದ್ದೇನೆ. ಆದ್ರಿಂದ ಈ ಮಾಂಗಲ್ಯವನ್ನು ನನ್ನ ಕೊರಳಿಗೆ ಕಟ್ಟಿ ನಾನು ಸತಿಯಂತ ಸ್ವೀಕರಿಸಿ ಸ್ವಾಮಿ. ಪದ್ಮಾ, ನನ್ನಿಂದ ಘೋರ ಅತ್ಯಾಚಾರಕ್ಕೆ ಒಳಗಾದವಳು ನೀನು. ಆದರೂ ನನ್ನ ಬಗೆಗೆ ಎಲ್ಲಿನಿತ್ತು ದ್ವೇಷಭಾವವನ್ನು ಕೊನೆಯ ತನಕವೂ ಹೊಂದಿರದೆ ಪ್ರಾಣೋತ್ಕ್ರಮಣ ಸ್ಥಿತಿಯಲ್ಲಿರುವ ನೀನೀಗ ನನ್ನಲ್ಲಿ ಪ್ರಾರ್ಥಿಸುತ್ತಿರುವುದು ಕೈಯಿಂದ ಮಾಂಗಲ್ಯವನ್ನು ಕಟ್ಟಿ ಮಾಂಗಲ್ಯವತಿಯಾಗಿ ಸಾಯುವುದಕ್ಕೆ ಅನುವನ್ನು ನೀನು ಪ್ರಾರ್ಥಿಸುತ್ತಿದ್ದೀಯ. ತ್ಯಾಗಶೀಲೆಯಾಗಿ ಬದುಕಿದ ನೀನು ನನ್ನ ಕಣ್ಣನ್ನೇ ತೆರೆಸಿದೆ ಪದ್ಮ. ಇದೋ ಇನ್ನೊಂದು ಕ್ಷಣದಲ್ಲಿ ಈ ಲೋಕದಿಂದ ಇಲ್ಲವಾಗುವ ನಿನ್ನ ಕೊನೆಯ ಆಸೆಯನ್ನು ನಾನು ಈಡೇರಿಸಿ ಕೊಡ್ತೇನೆ. ಇದು ಮಾಂಗಲ್ಯವನ್ನು ನಾನೇ ಕೈಯಾರೆ ಕಟ್ತಾ ಇದ್ದೇನೆ. ಅಣ್ಣ ಅಣ್ಣ, ಸಹೋದರಿ, ನನ್ನೊಂದು ಆಸೆಯನ್ನು ಈಡೇರಿಸಣ್ಣ. ಏನಮ್ಮ? ಮಿತ್ರರಾದ ನಿಮ್ಮ ಇರುವರಲ್ಲಿ ಶತ್ರುತ್ವ ಹುಟ್ಟುವುದಕ್ಕೆ ನಾನೇ ಕಾರಣನನ್ನ. ಇನ್ನು
ಮುಂದಾದ್ರೂ ನೀವಿಬ್ರು ಒಂದಾಗಿ ಭಗವತ್ ಗೆಳೆಯ ಕಾರ್ತಿಕ, ಕಪಿಲ, ಈಗ ಅರ್ಥವಾಯಿತಲ್ಲ? ಅರ್ಥವಾದುದು ಮಾತ್ರ ಅಲ್ಲ, ಬರೇ ಅರ್ಥ ಮಾಡಿಕೊಂಡಲ್ಲಿಗಲ್ಲ, ಆಚಾರದಿಂದಲೂ ತಾನು ಅರಿತುದನ್ನು ಆಚರಿಸಿ ತೋರಿಸಿದ್ರೆ ತಾನೆ ಹೌದು ಅವನ ಸಜ್ಜನಿಕೆ ಪ್ರಕಟವಾಗುವುದು. ನಿನ್ನಲ್ಲಿ ಅಂದು ನಾನು ವಾದಿಸಿದ್ದೆ. ಹೌದು, ಈ ವಾದ ಭೂಮಿಕೆ ಕೊನೆಗೆ ಪಂಥವಾಗಿ ಪರಿಣಮಿಸಿತ್ತು. ಆ ಪಂಥ ಈ ಕ್ಷಣಕ್ಕೂ ಊರ್ಜಿತವೇ ಅಲ್ಲಿ. ಹೌದು, ಹೆಣ್ಣು ತ್ಯಾಗಕ್ಕೆ ಸಂಕೇತ ಎಂದಿದ್ದೆ ನೀನು. ನನ್ನಲ್ಲಿ ಸ್ಥಾಪಿತವಾಗಿದ್ದ ಸ್ಥಾಯಿ ಭಾವ ಅದನ್ನು ವಿರೋಧಿಸುತ್ತಾ ಇದುವರೆಗೆ ಸಾಗಿ ಬಂದಿತ್ತು. ಹೌದು, ಆದ್ರೆ ಕಣ್ಣೆದುರಿಗೆ ನನ್ನಿಂದ ಹಲ್ಲೆಗೊಳಗಾಗಿ ಜೀವನವನ್ನೆಲ್ಲ ನರಕ ಸದೃಶವಾಗಿ ಆಳಿದ ಆ ಪದ್ಮನಯನೇ ಕೊಟ್ಟ ಕೊನೆಗೂ ನನ್ನ ಬಗೆಗೆ ಒಂದೇ ಒಂದು ಬಿಸಿ ಉಸಿರನ್ನು ಮೂಗಿನ ತುದಿಯಿಂದ ಹೊಮ್ಮಿಸದೆ ಪ್ರಾಣವನ್ನು ಬಿಟ್ಟಾಗ ಎಂಥ ತ್ಯಾಗ ಮನೋಧರ್ಮ ಆಕೆಯದ್ದು ಅಂತ ನನಗೀಗ ಅರ್ಥ ಆಗುತ್ತದೆ. ಹೌದು ಮಿತ್ರ, ಬಲಾಢ್ಯನಾದಂತಹ ಒಬ್ಬ ಮಗನನ್ನು ಎಲ್ಲಿನಿತೂ ನನ್ನ ನೆರವಿಲ್ಲದೆಯೂ ಆಕೆ ಸಾಕಿದ್ಲು, ನನ್ನ ಕೈ ಮೇಲೆ ಒಪ್ಪಿಸಿಕೊಟ್ಲು. ಹೌದು, ನನ್ನ ರಾಜ್ಯಕ್ಕೊಬ್ಬ ಉತ್ತರಾಧಿಕಾರಿಯನ್ನು ತಾನು ಹೊತ್ತವಳು ಎನ್ನುವ ಪ್ರಜ್ಞೆ ಅವಳನ್ನು ಇದುವರೆಗೆ ಇಂಥ ದುರ್ಬರ ಸನ್ನಿವೇಶದಲ್ಲೂ ಜೀವ ಸಹಿತ ಇರುವಂತೆ ಮಾಡಿದ್ದೆನ್ನುವುದನ್ನು ನಾನು ಅರ್ಥ ಮಾಡಿಕೊಂಡಿದ್ದೇನೆ. ತ್ಯಾಗಕ್ಕೆ ಸಂಕೇತ ಹೆಣ್ಣು, ಪರಮಸತ್ಯದ ವಿಚಾರ, ಪರಮಸತ್ಯದ ವಿಚಾರ. ಒಪ್ಪಿದ್ದಾನೆ. ನಿನ್ನಲ್ಲಿ ಆ ಬಗೆಗೆ ಕ್ಷಮಾಯಾಚನೆಯನ್ನು ಮಾಡ್ತೇನೆ. ದೊಡ್ಡ ಮನಸ್ಸಿನಿಂದ ನನ್ನನ್ನು ಕ್ಷಮಿಸಬೇಕು. ತಪ್ಪನ್ನು ಒಪ್ಪಿದ ಹೊತ್ತಿನಲ್ಲಿ ನಿನ್ನ ಈ ಹೃದಯ ಶ್ರೀಮಂತಿಕೆಯನ್ನು ನಾನೂ ಒಪ್ಪಿ ನಮಸ್ಕರಿಸುತ್ತಿದ್ದೇನೆ ಮಿತ್ರ. ಆದ್ರೆ ಕೊನೆಯ ಘಳಿಗೆಯಲ್ಲಿ ಪ್ರಾಣ ಬಿಡುವ ಹೊತ್ತಿನಲ್ಲಿ ನಿನ್ನ ನನ್ನ ಸ್ನೇಹ ಭಾವ ಶಾಶ್ವತವಾಗಿ ಉಳಿಯಬೇಕು ಅಂತ ಕೇಳಿಕೊಂಡಿದ್ದಾಳೆ. ಅದಕ್ಕೆ ನಿನ್ನ ಮಗಳನ್ನು ನಮ್ಮ ಮನೆಯ ಸೊಸೆಯನ್ನಾಗಿ ಸ್ವೀಕರಿಸುವುದಕ್ಕೆ ನಾವು ಸಿದ್ಧರಿದ್ದೇವೆ. ಅಪ್ಪ, ನನ್ನನ್ನು ಕ್ಷಮಿಸಿಬಿಡಿ ಅಪ್ಪ. ಇಲ್ಲ ಮಗು, ಕ್ಷಮಿಸುವ ಪ್ರಶ್ನೆ ಇಲ್ಲಿ ಉದ್ಭವಿಸುವುದಿಲ್ಲ. ಅಂತೂ ನಮ್ಮ ಜೀವನ, ನಮ್ಮೆಲ್ಲರ ಜೀವನ ಎತ್ತತ್ತಲೋ ಏನೇನೋ ಆಗಿ ಹರಿಹಂಚಾಗಿ ಹೋಗಬೇಕಾಗಿತ್ತಲ್ಲ, ಅದೆಲ್ಲವೂ ಯಾವ ದುರಂತಕ್ಕೂ ಒಳಗಾಗದೆ ಕೊನೆಗೂ ಸುಖಾಂತವಾಗುವಂತೆ ಮಾಡಿದ ಆ ಮಂಗಳ ಮಹಾದೇವನನ್ನು ಈಗ ಮಂಗಳ ಸ್ತುತಿಗಳೊಂದಿಗೆ ಸಂಪ್ರಾರ್ಥಿಸುವುದೇ ನಮಗೆ ಉಳಿದಿರುವ ಒಂದೇ ಒಂದು ಕರ್ತವ್ಯ. ಹಾಗೆ ಮಂಗಲ ಸಮಯದಿ ಮಂಗಲ ಮುಖಿಯರೋ, ಮಂಗಲ ಸಮಯದಿ ಮಂಗಲ ಮುಖಿಯರು, ಮಂಗಳ ಮೂರುತಿ ರಂಗನಿಗೆ, ಮಂಗಳ ಮೂರುತಿ ರಂಗನಿಗೆ, ಮಂಗಳಾಂಗಿಯರೆಲ್ಲ ಮಂಗಳಾರತಿ ಎತ್ತಿ, ಮಂಗಳಾಂಗಿಯರೆಲ್ಲ ಮಂಗಳಾರತಿ ಎತ್ತಿ ಮಂಗಲ ಮಾಡಿದರು, ಮಂಗಲೆಯರು ಮಂಗಲ ಮಾಡಿದರು. ಮಂಗಲ ಜಯ ಜಯ ಪದುಮನಾಭಗೆ, ಮಂಗಲ ಜಯ ಜಯ ಶ್ರೀಹರಿಗೆ, ಮಂಗಲ ಜಯ ಜಯ ರಘುಕುಲ ತಿಲಕಗೆ, ಮಂಗಲ ಜಯ ಜಯದು ಮಂಗಲೆಯರು ಮಂಗಲ ಮಾಡಿದರು, ಮಂಗಲೆಯರು ಮಂಗಲ ಪಾಡಿದರು. ಆದಿದೇವ ಸಕಲಾಗಮ ವಂದಿತ ಯಾದವ ಕುಲ ಮೋಹನ ರೂಪ, ಆದಿದೇವ ಸಕಲಾಗಮ ವಂದಿತ ಯಾದವ ಕುಲ ಮೋಹನ ರೂಪ, ವೇದೋದ್ಧಾರಕ ತಿರುಪತಿ ವೆಂಕಟ ವೇಣುನಾಥ ಪ್ರಿಯ ನಮೋ ನಮೋ.